ನಮಸ್ಕಾರ ಎಲ್ರಿಗೂ ಮನೆ ತಿಂಡಿ ತಿನಿಸು ಚಾನಲ್ಗೆ ಸ್ವಾಗತ. ನೀವು ಮೊದಲನೇ ಸಲ ನಮ್ಮ ಚಾನಲ್ಗೆ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನ ಮರಿಬೇಡಿ. ಇವತ್ತು ನಾವು ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಹಾಕೋದು ಅಂತ ನೋಡೋಣ. ಮೊದಲು ನಾನಿಲ್ಲಿ ಮಾವಿನಕಾಯಿನ ಚೆನ್ನಾಗಿ ತೊಳೆದು ಈ ಥರ ಹೋಳುಗಳಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ನೋಡಿ ವಿಡಿಯೋಲಿ ತೋರಿಸಿರೋ ಹಾಗೆ ಹೋಳನ್ನ ಉಪ್ಪಲ್ಲಿ ನೆನೆಸಿಡೋಣ. ಈ ಥರ 1 ಲೇಯರ್ ಹೋಳು 1 ಇಡಿಯಷ್ಟು ಉಪ್ಪು ಹಾಕ್ಕೊಂಡು ಅದನ್ನೇ ರಿಪೀಟ್ ಮಾಡ್ತಾ ಫುಲ್ಲು ಮಾಡ್ಕೊಳ್ಳೋಣ. ನಾನಿಲ್ಲಿ 4 ಬಟ್ಲು ಹೋಳುಗಳಿಗೆ 1 ಬಟ್ಲಷ್ಟು ಉಪ್ಪು ತಗೊಂಡಿದ್ದೀನಿ. ನೋಡಿ ಎಲ್ಲ ಹೋಳು ಮತ್ತು ಉಪ್ಪನ್ನ ಹಾಕ್ಕೊಂಡು ಮುಚ್ಚಿಟ್ಟು 1-2 ರಿಂದ 3 ದಿನಗಳ ಕಾಲ ಉಪ್ಪಲ್ಲಿ ನೆನೆಯೋಕ್ಕೆ ಸೈಡಲ್ಲಿ ಇಟ್ಬಿಡೋಣ. ನೋಡಿ 2-3 ದಿನ ಆದಮೇಲೆ ಈ ಥರ ಮಾವಿನ ಹೋಳುಗಳು ಸ್ವಲ್ಪ ಕುಗ್ಗಿರುತ್ತೆ. ನಾನು ಇದನ್ನು ದೊಡ್ಡ ಡಬ್ಬಿಗೆ ಹಾಕೋತಾ ಇದ್ದೀನಿ, ಖಾರ ಹಾಕಿದ್ರೆ ಎಲ್ಲ ಮಿಕ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಈಗ ಇದು ಉಪ್ಪಲ್ಲಿ ನೆಂದಿರೋದ್ರಿಂದ ಉಪ್ಪು ನೀರು ಸ್ವಲ್ಪ ಇರುತ್ತೆ, ಅದು ಹಾಗೇ ಇರಲಿ, ಬಗ್ಗಿಸೋದಾಗ್ಲಿ ಚೆಲ್ಲೋದಾಗ್ಲಿ ಮಾಡಬೇಡಿ. ಈಗ ಇದಕ್ಕೆ ಅಚ್ಕಾರದ ಪುಡಿ ಹಾಕೊಳ್ಳೋಣ. ನಾನಿಲ್ಲಿ 1.5 ಬಟ್ಲಷ್ಟು ಅಚ್ಕಾರದ ಪುಡಿನ ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ಈ ಅಚ್ಕಾರದ ಪುಡಿನ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನಾನಿಲ್ಲಿ ಮರದ್ದು ಸ್ಪೂನ್ನ ಯೂಸ್ ಮಾಡಿ ಕಲಿಸ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಮರದ ಸ್ಪ್ಯಾಚುಲನಾದರೂ ಯೂಸ್ ಮಾಡ್ಬೋದು. ಈ ಇಡೀ ಪ್ರಾಸೆಸ್ಸಲ್ಲಿ ಮಾವಿನಕಾಯಿ ತೊಳೆದು ಒರೆಸ್ಕೊಂಡು ಹೆಚ್ಚೋದ್ರಿಂದ ಹಿಡಿದು ಒಗ್ಗರಣೆ ಹಾಕೋವರೆಗೂ ಬಟ್ಲಾಗಲಿ ಇಲ್ಲ ಸ್ಪೂನ್ ಆಗಲಿ ಏನು ಯೂಸ್ ಮಾಡ್ತಿರೋ ಅದು ನೀರಿರಬಾರ್ದು, ನೀರಿಲ್ಲದೆ ಇರೋ ಹಂಗೆ ನೋಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಮುಚ್ಚಿಟ್ಟು 2 ರಿಂದ 3 ದಿನಗಳ ಕಾಲ ಖಾರದಲ್ಲಿ ನೆನೆಯೋಕ್ಕೆ ಬಿಡಿ. ಇದನ್ನು ದಿನಾಗ್ಲೂ ಒಂದ್ಸತಿ ಮಿಕ್ಸ್ ಮಾಡಿ ಇಡಬೇಕು. ನೋಡಿ ಈ ಥರ ಬಬಲ್ ಬರ್ತಿದೆ ಅಂದರೆ ಚೆನ್ನಾಗಿ ನೆನೀತಾ ಇದೆ ಅಂತಾನೆ ಅರ್ಥ. ನೋಡಿ 2 ರಿಂದ 3 ದಿನ ಆದಮೇಲೆ ಈ ಥರ ಆಗಿರುತ್ತೆ. ಇದನ್ನು ಒಂದ್ಸತಿ ಮಿಕ್ಸ್ ಮಾಡಿ ಇದಕ್ಕೆ ಇನ್ನೊಂಚೂರು ಮಸಾಲೆ ಹಾಕಬೇಕು. ಏನು ಅಂತ ಮುಂದೆ ನೋಡೋಣ. ಇದಕ್ಕೆ ಒಂದಷ್ಟು ಎಕ್ಸ್ಟ್ರಾ ಮಸಾಲೆ ಮತ್ತು ಒಗ್ಗರಣೆ 2 ಒಟ್ಟಿಗೆ ಹಾಕೋಣ. ಇದಕ್ಕೆ ಬೇಕಾಗಿರೋದು ಎಣ್ಣೆ, ಇಂಗು, ಸಾಸಿವೆ, ಮೆಂತ್ಯ. ಈಗ ಒಂದು ಸಣ್ಣ ಬಾಣಲೆ ಇಟ್ಕೊಂಡು ಕಾದಾದ್ಮೇಲೆ 1 ಚಮಚದಷ್ಟು ಮೆಂತ್ಯ ಹಾಕ್ಕೊಂಡು ಕೆಂಪಗೆ ಹುರ್ಕೊಳ್ಳೋಣ. ಇದು ಕೆಂಪಗಾದ್ಮೇಲೆ ಒಂದು ತಟ್ಟೆಗೆ ಬಗ್ಗಿಸ್ಕೊಂಡು ಆರಕ್ಕೆ ಬಿಡೋಣ. ಈಗ ಅದೇ ಕಾದಿರೋ ಬಾಣಲೆಗೆ 1 ಚಮಚದಷ್ಟು ಸಾಸಿವೆನೂ ಹಾಕ್ಕೊಂಡು ಚಟ್ಪಟ ಅನ್ನೋವರೆಗೂ ಹುರಿದು ಅದನ್ನು ಆ ತಟ್ಟೆಗೆ ಬಗ್ಗಿಸ್ಕೊಂಡು ಆರಕ್ಕೆ ಬಿಡೋಣ. ಈಗ ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆ ಬಾಣಲೆಗೆ ಒಂದು 8 ರಿಂದ 10 ಚಮಚ ಎಣ್ಣೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಎಳ್ಳೆಣ್ಣೆ ಯೂಸ್ ಮಾಡ್ತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನೀವು ಯಾವ್ದು ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀರೋ ಅದನ್ನೇ ಹಾಕೋಬೋದು. ಈಗ ಎಣ್ಣೆ ಕಾದಾದ್ಮೇಲೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಹಿಂಗೆ ಹಾಕ್ಕೊಳ್ಳೋಣ. ಅದ್ರ ಜೊತೆಗೇನೆ ಒಂದು ದೊಡ್ಡ ಚಮಚದಷ್ಟು ಸಾಸಿವೆನೂ ಹಾಕ್ಕೊಳ್ಳೋಣ. ಸಾಸಿವೆ ಚಿಟ್ಕುಟ್ಟಾದ್ಮೇಲೆ ಈ ಒಗ್ಗರಣೆ ಬಾಣಲೆನ ಪಕ್ಕಕ್ಕಿಟ್ಟು ಪೂರ್ತಿ ತಣ್ಣಗಾಗೋವರೆಗೂ ಬಿಡೋಣ. ಈಗ ಹುರಿದು ತಣ್ಣಗೆ ಮಾಡಿಟ್ಕೊಂಡಿರೋ ಮೆಂತ್ಯ ಮತ್ತು ಸಾಸಿವೆನ ನುಣ್ಣಗೆ ಸಣ್ಣ ಜಾರಲ್ಲಿ ಪುಡಿ ಮಾಡ್ಕೊಳ್ಳೋಣ.
ಈಗ ಈ ಪುಡಿನ ಮಾವಿನಕಾಯಿ ಹೋಳುಗಳಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಗ್ಗರಣೆ ತಣ್ಣಗಾಗಕ್ಕೆ ಬಿಟ್ಟಿದ್ವಲ್ಲ, ಅದು ಪೂರ್ತಿ ತಣ್ಣಗಾದ್ಮೇಲೆ ಈ ಉಪ್ಪಿನಕಾಯಿಗೆ ಹಾಕೊಂಡು ಚೆನ್ನಾಗಿ ಕಲಸಿ. ಇದನ್ನ ನೀವು 6 ತಿಂಗಳಿಂದ 1 ವರ್ಷದವರೆಗೂ ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ರೆಫ್ರಿಜರೇಟ್ ಮಾಡಿ ಇಟ್ಕೊಂಡು ಉಪಯೋಗಿಸ್ಬೋದು. ಇದು ಮೊಸರನ್ನ, ಸಾರನ್ನ ನೆಂಚ್ಕೊಳ್ಳೋಕ್ಕೆ, ದೋಸೆಗೆ, ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದೇ ಥರ ವಿಡಿಯೋಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಎಲ್ರಿಗೂ ಶೇರ್ ಮಾಡಿ. ಧನ್ಯವಾದಗಳು.